ಮಕ್ಕಳನ್ನ ಅಪಹರಣ ಮಾಡ್ತಾ ಇದ್ದ ಆರೋಪ ಯುವಕನಿಗೆ ಥಳಿಸಿ ಠಾಣೆಗೆ ಕರೆತಂದ ಸಾರ್ವಜನಿಕರು. ಹುಬ್ಬಳ್ಳಿಯ ಗಮರಿಪೇಟ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಮಕ್ಕಳಿಗೆ ಚಾಕ್ಲೇಟ್ ಹಣ್ಣಿನ ಆಸೆಯನ್ನು ತೋರಿಸಿ ಅಪಹರಣ ಮಾಡಲಾಗ್ತಾ ಇತ್ತು ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ. ಓಣಿಯಲ್ಲಿ ಆಟ ಆಡ್ತಿರೋ ಮಕ್ಕಳನ್ನೇ ಈತ ಟಾರ್ಗೆಟ್ ಮಾಡ್ತಾ ಇದ್ದಂತೆ. ಆರೋಪಿತನ ಚಲನವಲನಗಳು ಸಿಸಿಟಿವಿಯಲ್ಲೂ ಕೂಡ ಸೆರೆ ಸಿಕ್ಕಿದೆ. ಇದನ್ನು ಗಮನಿಸಿ ಆರೋಪಿಯನ್ನ ಸೆರೆ ಹಿಡಿದಿದ್ದಾರೆ ಸಾರ್ವಜನಿಕರು. ಗಮರಿಪೇಟ್ ಪೊಲೀಸರಿಂದ ಇದೀಗ ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಮನೆ ಮುಂದೆ ಆಟ ಆಡ್ತಿದ್ದಂಥ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ ಅಂತ ಹೇಳೋದು, ಹಣ್ಣು ಕೊಡಿಸ್ತೀನಿ ಅಂತ ಹೇಳೋದು, ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದಿದ್ದಂಥ ಘಟನೆ ಇದು ಅಂತ ಹೇಳಲಾಗ್ತಾ ಇದೆ. ಆತನ ಆ್ಯಕ್ಟಿವಿಟೀಸ್ ಮೇಲೆ ಸ್ವಲ್ಪ ಅನುಮಾನ ಬಂದಿದೆ ಸ್ಥಳೀಯರಿಗೆ. CCTV ಎಲ್ಲ ಚೆಕ್ ಮಾಡಿದ್ದಾರೆ, ಇಲ್ಲ ಏನೋ ಮಿಸ್ ಹೊಡಿತಿದೆ ಅಂತ ಹೇಳಿ ಸಾರ್ವಜನಿಕರೇ ಆತನನ್ನು ಹಿಡಿದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ. ಮಕ್ಕಳ ಅಪಹರಣ ಮಾಡಲಾಗ್ತಾ ಇತ್ತು ಅನ್ನುವಂಥ ಆರೋಪ ಆ ಯುವಕನ ಮೇಲೆ ಕೇಳಿಬಂದಿರೋದು. ಯುವಕನಿಗೆ ಹೊಡೆದು ಅದಾದ ನಂತರ ಕರ್ಕೊಂಡು ಹೋಗಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಈಗ ತನಿಖೆಯನ್ನು ಮಾಡಲಾಗ್ತಿದೆ. ನೋಡಿ, ಇದು CCTVಯ ವಿಜುವಲ್ಸು. ಇಬ್ಬರು ಮಕ್ಕಳನ್ನ ಅಲ್ಲಿ ಏನೋ ಇದೆ ಅಂತನೋ ಏನೋ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇರೋದು. ಆ ಮಕ್ಕಳು ಆತನ ಹಿಂದೆ ಹೋಗ್ತಾ ಇದ್ದಾರೆ. ಸೊ ಅನುಮಾನ ಬಂದಿದೆ. ಆ ಕಾರಣಕ್ಕಾಗಿ ಸೆಕೆಂಡ್ ವಿಂಡೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಚೆನ್ನಾಗಿ ಹೊಡೆದಿದ್ದಾರೆ. ಅದಾದಮೇಲೆ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿದ್ದಾರೆ. ಈತ ಯಾರು, ಈತನ ಹಿನ್ನೆಲೆಗೇನು, ಎಷ್ಟು ದಿನದಿಂದ ಇದ್ದ, ಯಾವುದಾದ್ರೂ ಅಪಹರಣ ಕೇಸಸ್ಗಳು ಆಗಿದೆಯಾ, ತನಿಖೆ ಎಲ್ಲಿವರೆಗೂ ನಡೆದಿದೆ, ಏನು ಅಂತ ಮಾಹಿತಿ ಸಿಗಬೇಕಾಗಿದೆ. ಇದು ಹುಬ್ಬಳ್ಳಿಯ ಗಮರಿಪೇಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಒಂದು ಘಟನೆ ಆಗಿದೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಮನೆ ಮುಂದೆ ಆಟ ಆಡ್ತಾ ಇರುವಂಥ ಮಕ್ಕಳನ್ನು ಕರೆದುಕೊಂಡು ಹೋಗುವ, ಕಿಡ್ನಾಪ್ ಮಾಡುವ ಕೇಸಸ್ಗಳು ಹೆಚ್ಚಾಗಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಕ್ಕಳಿಗೂ ಕೂಡ ಅದನ್ನು ಹೇಳಬೇಕು ಪೋಷಕರು. ಚಾಕ್ಲೇಟ್ ಕೊಡ್ತೀವಿ ಅಂತನೋ, ಹಣ್ಣು ಕೊಡ್ತೀವಿ ಅಂತನೋ, ಯಾರೋ ಬಂದು ಕರೆದ್ರು ಅಂತ, ಮೊಬೈಲ್ ಕೊಡ್ತೀವಿ ಅಂತನೋ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. को पकड़ा क्या करे टच करा सुन्नत 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 को पकड़ा. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ಅಂದರೆ ಅನುಮಾನ ಬಂದು ಇದು ಸಾರ್ವಜನಿಕರೇ ಕರ್ಕೊಂಡು ಹೋಗಿರೋದು, ಅಂದರೆ ಯಾವುದಾದ್ರೂ ಕೇಸಸ್ ಇತ್ತನ ಮೇಲೆ ಕಿಡ್ನಾಪ್ ಮಾಡಿದ್ದು ಆ ಥರದ್ದು ಏನಾದರೂ ಹೇಗೆ ಅಂತ ಈಗ ತನಿಖೆ ಹೇಗೆ ನಡೀತಾ ಇದೆ? ನೀತಿ ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಅಣಕಿ ದೂರದಲ್ಲಿರುವಂತಹ ಒಂದು ಗಮರಿಪೇಟ್ ಪೊಲೀಸ್ ಠಾಣೆ. ಇದೇ ಒಂದು ಗಮರಿಪೇಟ್ ಪೊಲೀಸ್ ಠಾಣೆಯಲ್ಲಿ ವಿವಿಧ ಓಣಿಗಳಲ್ಲಿ ಈತ ಅಂದ್ರೆ ಮಕ್ಕಳನ್ನೇ ಟಾರ್ಗೆಟ್ ಮಾಡ್ತಾ ಇದ್ದ. ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡು ಅವುಗಳಿಗೆ ಚಾಕ್ಲೇಟ್ ಮತ್ತು ಹಣ್ಣಿನ ಆಸೆಯನ್ನ ತೋರಿಸ್ತಾ ಇದ್ದ. ಆಸೆಗಳನ್ನ ತೋರಿಸಿ ಇಲ್ಲಿ ಅಂದ್ರೆ ಅವುಗಳನ್ನ ಅಪಹರಿಸಿದ್ದ ಅನ್ನೋದು ಆರೋಪ ಈಗ. ಮತ್ತು ಈ ಸಂಪಟ್ಟಿಗೆ ಅಪಹರಿಸಿದ ಆರೋಪದ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಆ ಸ್ಥಳೀಯರು ಮತ್ತು ಸಾರ್ವಜನಿಕರು ಸೇರಿ ಈತರನ್ನ ಇಲ್ಲಿ ಅಂದ್ರೆ ಮೊದಲು ಇಲ್ಲಿ ಅಂದ್ರೆ ಸೆರೆ ಹಿಡಿತಾರೆ. ಯಾಕಂದ್ರೆ ಆ ಕೆಲವೊಂದಿಷ್ಟು CCTV, ಒಂದು CCTV ಅಲ್ಲ ಬಹಳಷ್ಟು CCTV ಇಲ್ಲಿ ಅಂತಂದ್ರೆ ಇವರು ನೋಡ್ತಾರೆ. ನೋಡಿದ ನಂತರ ಈತನ ಮೇಲೆ ಅನುಮಾನ ಬರುತ್ತೆ. ಮತ್ತು ಮಕ್ಕಳನ್ನ ಕರೆದುಕೊಂಡು ಹೋಗಿ ಈತ ಏನ್ ಮಾಡ್ತಿದ್ದ ಅನ್ನೋದು ಸಹಿತ ಇವತ್ತು ಸಾಕಷ್ಟು ಅನುಮಾನ ಮೂಡ್ತಾ ಇರೋದು. ಯಾಕಂದ್ರೆ ಮಕ್ಕಳನ್ನ ಕರ್ಕೊಂಡು ಈಗ ಅವ್ರು ಹೇಳೋದ ಪ್ರಕಾರ ಬೇರೆ ಬೇರೆ ರೀತಿಯಲ್ಲಿ ಕೃತ್ಯದಲ್ಲಿ ಭಾಗಿಯಾಗಿದ್ದ ಅನ್ನೋದು ಒಂದ್ ಕಡೆ. ಈ ಸಂಪಟ್ಟಿಗೆ ಈಗಾಗಲೇ ಅಂದ್ರೆ ಗಮರಿಪೇಟ್ ಪೊಲೀಸರು ವಿಚಾರಣೆ ನಡೆಸ್ತಿದ್ದಾರೆ. ಆದ್ರೆ ಸಾರ್ವಜನಿಕರ ಗಂಭೀರ ಆರೋಪ ಏನು ಅಂತಂದ್ರೆ ಈತ ಮಕ್ಕಳಿಗೆ ಹಣ್ಣು ಮತ್ತು ಚಾಕ್ಲೇಟ್ನ ಆಸೆ ತೋರಿಸಿದ್ದ, ಅವುಗಳನ್ನ ಅಪಹರಿಸಿ ಇಲ್ಲಿ ಅಂದ್ರೆ ಬೇರೆ ಕಡೆ ನಿರ್ಜನ ಪ್ರದೇಶ ಕಡೆ ಕರ್ಕೊಂಡು ಹೋಗಿ ಮತ್ತು ಇಲ್ಲಿ ಅಂದ್ರೆ ವಾಪಸ್ ಇದೇ ಜಾಗಕ್ಕೆ ಕರ್ಕೊಂಡು ಬರ್ತಾ. ಆದ್ರೆ ಕರ್ಕೊಂಡು ಹೋದಾಗ ಏನ್ ಮಾಡ್ತಿದ್ದ ಅನ್ನೋದೇ ಇವತ್ತು ಅನುಮಾನ ಮೂಡ್ತಾ ಇದೆ ಅನ್ನೋದು ಸ್ಥಳೀಯರ ಆರೋಪ. ಮತ್ತು ಈಗಾಗಲೇ ಅಂದ್ರೆ ಒಂದೇ CCTV ಅಲ್ಲ, ಹಲವು CCTVಗಳು ಈ ಸ್ಥಳೀಯರಿಗೆ ಸಿಗ್ತವೆ. ಸ್ಥಳೀಯರು ಸಿಕ್ಕಾಗ ಇಲ್ಲಿ ಅಂದ್ರೆ ಈತನನ್ನ ತಾವೇ ಇಲ್ಲಿ ಅಂದ್ರೆ ಸೆರೆ ಹಿಡ್ತಾರೆ. ಸೆರೆ ಹಿಡಿದು ಮೊದಲಿಗೆ ಆತನಿಗೆ ಥಳಿಸಿದಾಗ ಇಲ್ಲಿ ಅಂದ್ರೆ ಕೆಲವೊಂದಿಷ್ಟು ಸತ್ಯವನ್ನ ಆತ ಬಾಯಿ ಬಿಡ್ತಾನೆ. ಬಾಯಿ ಬಿಟ್ಟುವಂತಹ ಸಮಯದಲ್ಲಿ ಈತನಿಗೆ ಸರಿಯಾದ ಶಿಕ್ಷೆ ಕೊಡಿಸಬೇಕು ಅಂತೇಳಿ ಸಾರ್ವಜನಿಕರು ಹುಬ್ಬಳ್ಳಿಯ ಗಮರಿಪೇಟ್ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದು ಆತನ ಒಪ್ಪಿಸ್ತಾರೆ.
ಒಪ್ಪಿಸಿದ ಈಗಾಗಲೇ ಅಂತಂದ್ರೆ ಕಮರಿಪೇಟ್ ಪೊಲೀಸರು ಈ ತರ ತೀವ್ರ ವಿಚಾರಣೆ ಮಾಡಿದ್ದು. ಯಾಕಂದ್ರೆ ಮಕ್ಕಳನ್ನ ಅಪಹರಿಸಿ ಏನ್ ಮಾಡ್ತಾ ಅನ್ನೋದು ಈಗ ಅಂದ್ರೆ ವಿಚಾರಣೆ ನಂತರ ಇಲ್ಲಿ ಗೊತ್ತಾಗ್ತಾ ಇದೆ. ಆ ಆಂಗಲ್ ಅಲ್ಲಿ ಬೇರೆ ಬೇರೆ ತನಿಖೆಗಳು, ಯಾಕಂದ್ರೆ 360 ಆಂಗಲ್ ಅಲ್ಲಿ ಇವತ್ತು ಕಮರಿಪೇಟ್ ಪೊಲೀಸರು ತನಿಖೆ ಆರಂಭಿಸಿದ್ರೆ. ಯಾಕಂದ್ರೆ ನಿನ್ನೆ ರಾತ್ರಿ ಈ ಒಂದು ಘಟನೆ ಬೆಳಕಿಗೆ ಬಂದಿರುವಂತದ್ದು. ಆದ್ರೆ ಯಾವಾಗ ಇಲ್ಲಂದ್ರೆ ಕಮರಿಪೇಟ್ ಪೊಲೀಸರು ಈಗ ಒಂದು ವಿಚಾರಣೆ ಮಾಡ್ತಾರೆ. ವಿಚಾರಣೆ ವೇಳೆ ಏನೆಲ್ಲ ಸತ್ಯವನ್ನ ಬಾಯ್ಬಿಟ್ಟಿದ್ದೇನೆ ಮತ್ತು ಈಗ ಪ್ರಮುಖವಾಗಿ ಆತನ ಮೇಲೆ ದೂರನ್ನು ಕಮರಿಪೇಟ್ ಪೊಲೀಸರು ದಾಖಲಿಸಿಕೊಳ್ತಾ ಇದ್ದಾರೆ. ಆ ದೂರಿನಲ್ಲಿ ಯಾವೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ವಿಚಾರಣೆ ನಂತರ ಗೊತ್ತಾಗಲಿದೆ. ನೀತಿ. ಓಕೆ, ಥ್ಯಾಂಕ್ ಯು ಎಲ್ಲಪ್ಪ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.